ನೋಡಿ ಬೇಕ್ರಿಲಿ ಕೆಲಸ ಮಾಡು ಅಂತ ಕರ್ಸಿದ್ರೆ ಮೊಬೈಲ್ ನೋಡ್ತಾ ಕೂತವ್ನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪೆಟ್ಟಾಗೈತೆ ಅಂತ ಫ್ಯಾನ್ ತಗೊಂಡಿದ್ದೀನಿ ನಾನು. ನೋಡಿ ಎಷ್ಟು ಒಳ್ಳೆ ಮಗಳು ನಾನು. 2 ನಿಮಿಷ ಗ್ಯಾಸ್ ಹಾಕೋಕತ್ತು ತೈಲ ಬರ್ತಾ ಇದೆ. ರೆಡಿ ಟು ಎಗ್ ಬಿರಿಯಾನಿ. ವಾ ಎಗ್ ಬಿರಿಯಾನಿ ತಿಂದನಣ್ಣ, ಹೆಂಗಿತ್ತು? ಸೂಪರ್. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಹೆಂಗ್ ಗೊತ್ತಾ, ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಅದ್ರ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಎಲ್ಲರೂ ಮನೇಲಿದ್ದಾರೆ. ನನ್ನ ತಮ್ಮ ಮಾತ್ರ ಬೇಕರಿಗೆ ಹೋಗಿದ್ದಾನೆ. ಅಮ್ಮ ಇನ್ನೂ ಏನೇನೋ ತಗೋಬರ್ಬೇಕು ಅಂತ ಹೇಳ್ತಾ ಇತ್ತು. ಅದಕ್ಕೆ ಏನೇನು ಅಂತ ಕೇಳ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕೆಲ್ಲ ತಂದ್ಕೊಬಿಟ್ಟು ರೆಸಿಪಿನ ಶೂಟ್ ಮಾಡಬೇಕು. ಎಲ್ಲರೂ ಈ ಮೊಟ್ಟೆನ ಬೇಯಿಸ್ಬಿಟ್ಟು ಮಾಡ್ತಾರೆ ಅಲ್ವಾ, ಬಟ್ ನಮ್ಮಮ್ಮ ಆ ಮೊಟ್ಟೆನ ಡೈರೆಕ್ಟ್ ಹೊಡ್ಬಿಟ್ಟು ಆ ರೈಸ್ ಒಳಗಡೆ ಹಾಕ್ತಾರೆ. ಬಟ್ ಅದು ಹಂಗೆ ಗುಪ್ಪಿ ಹಿಂಗೆ ಚೆನ್ನಾಗಿರುತ್ತೆ. ಅದಕ್ಕೆ ನೋಡೋಣ ಡಿಫ್ರೆಂಟಾಗಿ ಯಾರು ಟ್ರೈ ಮಾಡೋದಾದ್ರೆ ಎಲ್ರಿಗೂ ಯೂಸ್ ಆಗುತ್ತಲ್ವಾ ಅಂತ ಬಿಟ್ಟು ಇವತ್ತು ಆ ರೆಸಿಪಿನ ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬರಪ್ಪ ಅಪ್ಪ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ರು. ಅದಕ್ಕೆ ಬರಪ್ಪ ಅಂದಿದ್ದಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳೋರೆ. ಬನ್ನಿ ನಾವು ಅಮ್ಮನ ಕೇಳೋಣ ಏನೇನು ತರಬೇಕು ಅಂತ ಕೇಳಬೇಕು. ನಮ್ಮನ್ನ ಲೀಲಾವತಿ ಅವರೇ ಹಾಯ್ ಹೇಳಿ. ಚಾಕಲ ಅಂದ್ಬಿಟ್ಟು ಏನೇನು ತರ್ಬೇಕಮ್ಮ? ಮೊಟ್ಟೆ ಒಂದು ಹಿಂಗೆಲ್ಲ ಇದಾವ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊತೈತೆ ನಮ್ಮಮ್ಮ. ನಮ್ಮ ಮನೇಲಿ ಹೊರಗಡೆ ಅಲ್ವಾ ಮಾಡಬೇಕು, ಅದಕ್ಕೆ ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಅಲ್ಲಿ ಇಟ್ಕೊಂಡು ಹೊರಗಡೆ ಇಲ್ಲೇ ಅಂಗಡಿಗೆ ಹಾಕೋಬಿಟ್ಟು ಬೇಕಾದ್ರೆ ಆಚೆಗೆ ತಗೊಂಡು ಇಟ್ಕೋಬಹುದು. ನೀನ್ ವಿಡಿಯೋ ಮಾಡಕ್ಕೆ ಹಿಂಸೆ ಆಯ್ತದೆ ಅಂತ ಆಚೆಲಿ ವಿಡಿಯೋಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ. ಇದು ಒಬ್ಬರ ಇದು ಬಯಕೆ. ಎಗ್ ರೈಸ್ ಮಾಡ್ತಿರೋದು ಒಬ್ರು ಬಯಕೆ, ಎಗ್ ಬಿರಿಯಾನಿ ಮಾಡ್ತಿರೋದು ಒಬ್ರು ಬಯಕೆ. ಅವ್ರು ಯಾರು ಅಂತ ಲಾಸ್ಟಿಗೆ ತೋರಿಸ್ತೀನಿ ನಾನು. ಯಾರಿಗೋಸ್ಕರ ನಮ್ಮಲ್ಲಿ ಮಾಡಿ ತುಂಬಾ ದಿನ ಆಗೋಯ್ತು, ಮಾಡಿರ್ಲಿಲ್ಲ ನಾವು. ಯಾರಿಗೋಸ್ಕರ ಮಾಡ್ತಿದ್ವಿ ಅಂತ ಲಾಸ್ಟ್ ತೋರಿಸ್ತೀನಿ. ಅವ್ರು ಇನ್ನೂ ಬಂದಿಲ್ಲ. ಬಂದ್ಮೇಲೆ ತೋರಿಸ್ತೀನಿ. ಶಾಕ್ ಆಗ್ಬಿಡ್ತೀರ ಅವ್ರು ನೋಡಿದ್ರೆ ನೀವು. ಅವರು ಶಾಕ್ ಆಗ್ಬಿಡ್ತೀರ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ನಾವು ವಿಡಿಯೋ ಮಾಡ್ತೀವಿ ಅವ್ರದ್ದು ಅಂದ್ಬಿಟ್ಟು. ಇವಾಗ ಬೇಕ್ರಿಗೆ ಹೋಗ್ಬಿಟ್ಟು ಬರೋಣ. ನೋಡಿ ಬೇಕ್ರಿಲಿ ಕೆಲಸ ಮಾಡು ಅಂತ ಕರ್ಸಿದ್ರೆ ಮೊಬೈಲ್ ನೋಡ್ತಾ ಕೂತವ್ನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಓಪನ್ ಮಾಡ್ಬಿಟ್ಟು ತೆಗಿಬಾ ಇದ್ದೀರಾ ಅಪ್ಪಾಜಿಗೆ ಲೈವ್ ಆಗಿ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಏನ್ ಮಾಡ್ತಿರ್ತೀಯ ಅಂತ. ಓನರ್ ಕಣ ಪೌಟರ್ಸ್ ಅಲ್ಲ ನಾವು. ತೆಗಿ, ಹಿಂದೆ ಡೋರು ಓಪನ್ ಮಾಡಿಲ್ಲ. ಓನರ್ನೇ ಮೇಲಿದ್ರೇನಂತೆ. ಸರಿ ತೆಗಿಬಾ ಬೇಗ. ಬೇಕಿಗೆ ಬಂದ್ರೆ ಮೊಬೈಲ್ ನೋಡ್ತಾ ಕೂತವನೆ ಕೆಲಸ ಮಾಡೋದ್ ಬಿಟ್ಟು. ಅಯ್ಯಪ್ಪ, ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಬಿಟ್ಟಿರ್ತೀವಿ ನಾವು. ಡೈರಿ ಮಿಲ್ಕ್ ಇದ್ರು ಇಲ್ಲಿಗೆ ಬರ್ಬೇಕು ಅಂದ್ರೆ ತಿಳ್ಕೊ ಬರ್ಬೇಕು. ಕರ್ಕೋಗಲ್ಲ ಅಂದೆ ಮತ್ತೆ ಕೆಲಸ ಏನ್ ಕೆಲಸ ಹೇಳು? ಏನ್ ಕೆಲಸ? ಗೊತ್ತಾಯ್ತು. ಓಕೆ ಗೊತ್ತಾಯ್ತು. ನಿನ್ ಮನ್ಸಿನ ಮಾತು ನನ್ಗೆ ಅರ್ಥ ಆಯ್ತು. ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಆಯ್ತು, ನಿನ್ ಮನ್ಸಿನ ಮಾತು ನಂಗೆ ಅರ್ಥ ಆಯ್ತು. ನೀನ್ ಹೇಳ್ದೋದ್ರು ಬೇಗ ಎಲ್ಲ ಜೋಡಿಸ್ಬೇಕಂತೆ. ಅಭಿಯಣ್ಣ ಕೆಲಸ ಏನು ಪೆಂಡಿಂಗ್ ಇರಬಾರ್ದಂತೆ. ಎಲ್ಲ ರೆಡಿ ಮಾಡಿದ್ರೆ ಮಂಡಿ ಕಳಿಸುತ್ತಂತೆ. ಹೋಗ್ಬೇಕು ಅಂದ್ರೆ ಅಮ್ಮ ಎಲ್ಲ ಮಾಡಿರೋ ಹೋಗನಂತೆ. ಹೊಟ್ಟೆಲಿ ಹಿಂದೆ ಇದಾವ. ಇವಾಗ ಮತ್ತೆ ತಗೋ ಹೋಗ್ಬೇಕು. ಟೈಮ್ ಆಗ್ಬಿಟ್ಟೈತೆ 8:30. ಎಸ್ ನೋ ಇವತ್ತಿನ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ. ಎಗ್ ಬಿರಿಯಾನಿ ರೆಸಿಪಿನ. ಇವಾಗ ಎಗ್ ಇಲ್ಲಿ ಹಿಂದೆ ಇಟ್ಟಿದ್ದಾರೆ, ತಗೊಂಡು ಹೋಗ್ಬೇಕು. ಎಗ್ನ ಇದೆ. ಎಗ್ ಬಾ ಕೊಡು. ಮತ್ತೆ ಎಲ್ಲ ಫುಲ್ ಕತ್ಲೆ ಇಲ್ಲಿ. ಎಲ್ಲರಿಗೂ ಒಂದೊಂದೇ ಮೊಟ್ಟೆ. ನಮ್ಮನೆ ಜೈಮಂದಲ್ಲ ಯಾರು ಒಂದೊಂದು ಮೊಟ್ಟೆ ತಿಂದಿಲ್ಲ. 3 ಹಾಕು. ಹಾಕು. ವಿಡಿಯೋ ನೋಡ್ರಿ. ಏನ್ ನಮ್ದೇನ್ ಗಂಟ್ಲಲ್ವೋ, ಬಾಯಿಲ್ವೋ, ನಮ್ಗೆ ನಾಲ್ಗೆ ಇಲ್ವೇ, ನಾವು ತಿನ್ನಲ್ಲ ಅಂತ ಹೇಳಿದ್ವಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಬೇರೆ ಮನೆಯವ್ರು ಮಾಡ್ಬಿಟ್ರ ನಮ್ನ. ನೀನೇನ್ ತಿನ್ನಲ್ಲ ಇವತ್ತು? ನೀನ್ ತಿನ್ನಲ್ಲ ಅಲ್ವೇ? ನೀನ್ ಬಿಟ್ರೆ ನಾನು ಬಿಡ್ತೀನಿ, ತಿನ್ನೋದೇ ಇಲ್ಲ. 4 ಕರೆಕ್ಟ್ ಆಗಿ ಒಂದು ಹೊಡೆದವ್ರೆ ಹಾಕ್ಬೇಡ. ಏನು ಹೊಡೆದೇ ತಾನೆ ಹಾಕ. ಸರಿ, ಅದು ಎಲ್ಲ ಕಲ್ಸ್ಕೊಬಿಡ್ತದೆ. ಆಮೇಲೆ ಈರುಳ್ಳಿ ಬೇಕು, ಉಪ್ಪು ಇನ್ನೊಂದು ಕವರ್ ಇಲ್ಲೇ ಬಿಸಾಕ್ತಿ. ಈ ಕವರ್ಗೆ ಹಾಕ್ಬಿಡ್ತಾವ ಪ್ಲೀಸ್. ಈರುಳ್ಳಿ ಮೊಟ್ಟೆ ತಗೊಂಡಾಯ್ತು. ಇವಾಗ ಮನೆಗೆ ಹೋಗ್ಬೇಕು. ಟೈಮ್ ಆಗ್ಬಿಟ್ಟೈತೆ ಆಗಲೇ 8:30 ಮೇಲೆ. 8:30ಗೆನೇನೆ ಮಧ್ಯಾಹ್ನ ಥರ ಬಿಸಿಲು ಬಂದೈತೆ ಇಲ್ಲಿ. ಯಪ್ಪ ಬೇಗ ಇಲ್ಲಿ ಕುರ್ಕುರೆ ನೇತಾಕೋ. ಓಯ್ ಇಲ್ಲಿ ಕೇಳಿಸ್ತೈತಾ? ಕುರ್ಕುರೆ ಎಲ್ಲ ನೇತಾಕೋ. ಎಲ್ಲ ರೆಡಿ ಮಾಡಿರೋ, ಬತ್ತೀನಿ. ಫೋನ್ ಮಾಡ್ತವ್ರೆ ನಿಂಬೆಹಣ್ಣು ತಗೋಬಾ ಅಂತ ಅಂದ್ಬಿಟ್ಟು. ತಿನ್ಬೇಕಾದ್ರೆ ತೊಳಿಬೇಕು ಅಣ್ಣ. ಈಗ ಹೇಳಪ್ಪ, ಆ ಬುಟ್ಟಿದ್ ಹೇಳಪ್ಪ. ಸೊಳ್ಳೆ ಹೋಯ್ತಾವ ಹೇಳು. ಸೊಳ್ಳೆ ಹೋಯ್ತಾವ? ಮತ್ತೆ ಅದಕ್ಕೂ ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಅಂದ್ಬಿಟ್ಟು.
ನಮ್ಮಮ್ಮ ನುಗ್ಗೆ ಸೊಪ್ಪು ಎಲ್ಲನೂ ನೀಟಾಗಿ ಪುಡಿ ಮಾಡ್ತೈತೆ. ಪುಡಿ ಮಾಡ್ಬಿಟ್ಟು ದೋಸೆ ಹಿಟ್ಟಿಗೆ ಅದಕ್ಕೆ ಸ್ವಲ್ಪ ಹಾಕ್ಬೋದು. ಪುಡಿ ಮಾಡಿ ನುಗ್ಗೆ ಅಂದರೆ ನೆರಳಲ್ಲಿ ಒಣಗಿಸಿ ಇದು ಮಾಡೋದು. ನಾನು ನನ್ನೊಂದು ತೊಳಗಿರೋ ಬಿಸಿಲಿಗಿಡುವೆ ನೆಲಕ್ಕೂ ಇಡುವೆ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ. ತಗೊಳ್ಳಿ ಕಳಪ ಇಲ್ಲೇ ಕೆಳಗಡೆ ಇಡಿ. ನಮ್ಮ ಅಪ್ಪನ ಮದುವೆ ಆಗ್ಬಿಟ್ಟು ನಮ್ಮಮ್ಮ ಹೊರಗಡೆ ಅಡುಗೆ ಮಾಡಂಗಾಗೈತೆ ನಾನ್ ವೆಜ್ ಎಲ್ಲನೂ. ಮೊಟ್ಟೆ ಹೊಡೆದಾಕ್ತಲ್ವ ಹೊಡೆದಾಯ್ತು ದದ್ದು ಬಿದ್ದದ. ಕ್ಯಾಮ್ರಾ ನೀನು ಕೊಡಿಸ್ತೀನಿ ಅಂದಲ್ಲ. ನನ್ನ ಮಗ ಕೊಡಿಸ್ತಾನಲ್ಲ, ನಾನು ಕೊಡ್ಸೋದು ಬೇರೆ ಅವ್ನು ಕೊಡ್ಸೋದು ಬೇರೆ. ನೋಡೋಣ ಕೊಡಿಸ್ತಾನೆ ಇಲ್ವಂತ. ನಮ್ಮ ಅಪ್ಪನ ಕೈಲಿ ಎಳ್ನೀರು ಚಚ್ಚಿಸ್ತಿದ್ದೀವಿ ಬೆಳಗ್ಗೆ. ಇವಾಗ ಒಂದು ಅಭ್ಯಾಸ ಆಗ್ಬಿಟ್ಟೈತೆ ಎಳ್ನೀರು ಕುಡಿಯೋದು ಖಾಲಿ ಆಗೋವರೆಗೂ. ಎಳ್ನೀರು ಖಾಲಿ ಆದ್ಮೇಲೆ ಇಲ್ಲ, ಎಳ್ನೀರು ಖಾಲಿ ಆಗೋವರೆಗೂ ಅಲ್ಲಿ ಎಳ್ನೀರೇ ಇಡ್ತಾ ಇರಲಿಲ್ಲ, ಇಟ್ಕೊಂಡಿದ್ದು. ಎಳ್ನೀರು ಕುಡ್ದು ಒಂದು ಸ್ವಲ್ಪ ಅಭ್ಯಾಸ ಆಗೈತೆ. ಈಗ ಬೆಳಗ್ಗೆ ಹಿಂಡಿಗೆ ಮುಂಚೆ ಎಳ್ನೀರು ತೆಚ್ಕೊಡ್ತೈತೆ. ನಮ್ಮಪ್ಪ ಬೇಕ್ರಿಗೆ ಹೋಯ್ತಿದ್ದು ಸ್ಟಾಪ್ ಮಾಡಿಸ್ತೀವಿ ಎಳ್ನೀರು ತೆಚ್ಕೊಡಪ್ಪ ಅಂದ್ಬಿಟ್ಟು. ಅದು ಸ್ವೀಟ್ ಆಗವೆ ಅಲ್ವಮ್ಮ, ಇದು ಚೆನ್ನಾಗವೆ. ನೀನೊಂದು ಕುಡಿಯಪ್ಪ. ಯಾಕೆ ಏನಕ್ಕಪ್ಪ ಎಳ್ನೀರು ಕುಡಿದ್ರೆ ಏನಾಗೋದಿಲ್ಲ ಮತ್ತೆ? ಮಧ್ಯಾಹ್ನ ಮನೆಗೆ ಬತ್ತಿ ಕುಡಿತೀಯ? ಈ ಥರ ಇಲ್ಲ, ಇಲ್ಲೇ ನೋಡಿದವ್ರು ಇಲ್ಲೇ ಮನೇಲಿ ಇರ್ತೀನೋ ಯಾವಾಗಲೂ ಏನ್ಕೋಬೇಕು. ಚೆನ್ನಾಗಿತ್ತು. ಇಲ್ಲ ಬೈಕಲ್ಲಿ ಹೋಯ್ತೀರಿ ನಮ್ಮಮ್ಮ. ಸರಿ ಆಯ್ತು. ಏನಪ್ಪ? ನಮ್ಮ ಅಪ್ಪನಿಗೆ ಬೇಕಾದ್ರೆ ನಾವು ಬಿಸಿಲಲ್ಲಿ ನಿಂತ್ಕೊಬಿಟ್ಟು ಹೊಟ್ಟೆ ಕುಡಿಯಲ್ಲ. ಕಾರು ಬಿಸಿಲಲ್ಲಿ ನಿಂತ್ಕೊಬಾರ ನಮ್ಮ ಅಪ್ಪನಿಗೆ. ನಮ್ಮಮ್ಮ ಕಾಯಿ ಚಚ್ಚತೈತೆ. ನೆಳ್ಳಲ್ಲಿ ಹೋಗಿ ಬರೋಕ್ಕೆಲ್ಲ ಕಾಪಾಡೋದೇ ನಮ್ಮ ಕಾರಲ್ವಾ. ಓಕೆ, ಅದು ಫಸ್ಟ್ ನೆಳ್ಳಲ್ಲಿ ನಿಲ್ಲಿಸ್ಬೇಕು. ಇಲ್ಲಿ ಜಾಗ ಇದ್ರು ನನ್ನ ತಮ್ಮ ಎಲ್ಲರೂ ಹೊರಗಡೆ ಹೋಗ್ಬಂದು ಇಲ್ಲಿ ನಿಲ್ಸಲ್ಲ, ಆಚೆ ನಿಲ್ಸಿರ್ತಾನೆ. ನನಗೆ ನೀಟಾಗಿ ಹೊಡೆಯಕ್ಕೆ ಬರಲಿಲ್ಲ ಅಂತ ಹೊಡ್ಕೊಡ್ತೈತೆ. ಬಾಹುಬಲಿ ನಾನು ಅರ್ಧ ಹೊಡೆದಿದ್ದೆ, ಈಗ ಅಷ್ಟು ಹೊಡೆಯಕ್ಕೆ ನೀವೇ ಬೇಕಾ? ಕಾಯೇ ಇಲ್ಲ, ಸುಮ್ಕೆ ಹಚ್ಚಿದ್ವಿ ಎಷ್ಟಾಯ್ತು. ನಿನ್ ಸ್ಪೂನಲ್ಲಿ 2 ಸ್ಪೂನು. ಅಯ್ಯೋ ನಾನು ತಡಿ ಎಲ್ಲುದು ಬೇರೆ ಮತ್ತೆ ಕೊಡ್ಬೇಕಿಗೆ ಬೇಡ ಅಂತ ಏನು ಹುಡುಕ್ತಾ ಇದೆಯಪ್ಪ? ಅವಲಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಲೇ ಇದೆಯಪ್ಪ. ನಾನು ನೋಡ್ತಲೇ ಇದ್ದೀನಿ. ಕೊಡ್ತಿರೋದು ಓಡಾಡ್ಕೊಂಡು ಏನು ಮಾತಾಡ್ತೀನಿ ಮೂಕ ಭಾಷೆಲಿ. ಗಾಡಿಗೆ ಇಲ್ಲೇ ಹೋಗ್ಬಿಟ್ಟು ಎಲ್ಲೋ ಹುಡುಕ್ತಿದ್ದಿ. ನಮ್ಮಮ್ಮ ಎಗ್ ಬಿರಿಯಾನಿ ರೀ ಅವ್ವ ಇದೀನ ಇಷ್ಟೊಂದು ತಂದಿಟ್ಕೊಂಡಿದ್ದೀಯಲ್ಲಮ್ಮ ಇಲ್ಲಿ ಎಲ್ಲನೂ ತುಂಬಿಟ್ಕೊಬಿಟ್ಟೈತೆ. ಏನಾದ್ರು ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಅಂದಿದ್ರೆ ಅತ್ತಗಬಾ ಇತ್ತಗಬಾ ಅಂತ ಕೇಳುವೆ ಅಲ್ವಾ ಅಮ್ಮ. ವಿಡಿಯೋ ಮಾಡ್ತಿರೋದಕ್ಕೆ ಎಲ್ಲ ನೀನು ರೆಡಿ ಮಾಡಿಟ್ಕೊಂಡೈತೆ. ಬನ್ನಿ ಫ್ರೆಂಡ್ಸ್ ನೋಡುವ ಎಗ್ ಬಿರಿಯಾನಿ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಈಗ ಫಸ್ಟು ಗ್ಯಾಸ್ ಹಚ್ಚಬೇಕು. ಆದ್ರೆ ಗ್ಯಾಸ್ ಹಚ್ಕೋಬೇಕು. ಎಲ್ರಿಗೂ ಇವಾಗ ಗ್ಯಾಸಿಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇವು ಕಮರ್ಷಿಯಲ್ ಎಲ್ಲ 5,000 ರೂಪಾಯಿ ಒಂದು ಸಿಲಿಂಡ್ರು. ಅದು ನಿಜವಾಗ್ಲೂ ಹಂಗೆ ಮಾಡ್ತಾವ್ರೋ ಇಲ್ಲ ನಿಜವಾಗ್ಲೂ ಹಂಗೈತು ಅಂತಾನೆ ಗೊತ್ತಿಲ್ಲ. ಖಾಲಿ ಆದ್ಮೇಲೆ ಏನ್ ಮಾಡ್ಬೇಕು ಮೋಸ ಮಾಡೋರು ಆಗ್ಬಿಟ್ಟವ್ರೆ. ಅವರಿಗೆಲ್ಲ 1,500 ಹಿಂಗ್ ಸಿಗ್ತದೆ. ಏನೋ 500 ರೂಪಾಯಿ ಹಿಡ್ಕೊಂಡು ಕೊಡ್ಬೇಕು ಸರಿ ಅಂತ ಅಂದ್ಬಿಟ್ಟು 5,000 6,000 ಹೇಳ್ತವ್ರೆ. ನಮ್ದು ಬೇಕ್ರಿಲಿ ಕರೆಂಟ್ ಓವನ್ ಆಗಿರೋದಕ್ಕೆ ಬಚಾಮದ್ವಿ. ಲಾಸ್ಟ್ ಟೈಮ್ ಹಂಗೆ ಏನಾದ್ರು ಗ್ಯಾಸ್ ಓವನ್ ಬಿಟ್ಟಿದ್ರೆ ಸಕ್ಕ ಹಿಂಸೆ ಆಗೋಗೋದು ಮಾತ್ರ. ಗ್ಯಾಸ್ ಅವಶ್ಯಕತೆ ಇಲ್ಲ ಈಗ. ಗ್ಯಾಸಿನ ಮೊಟ್ಟೆ ಒಂದು ಬೇಯಿಸಕ್ಕೆ ಅಷ್ಟೇ ಹಾಕೋಬಹುದು. ಕಮರ್ಷಿಯಲ್ ತಗೊಂಡ್ರೆ ಅಂದ್ರೆ 1 ತಿಂಗಳಾಯ್ತು. ಇದು ಎಣ್ಣೆ ಅಲ್ವಾ? ಅದು ಅಂತ ಎಣ್ಣೆ ಫಸ್ಟು ಎಣ್ಣೆ ಹಾಕಬೇಕು. ಆಮೇಲೆ ನೋಡಿ ನಮ್ಮಮ್ಮ ಮೀಶೋದಲ್ಲಿ ಸ್ಪೈಸಸ್ ಬಾಕ್ಸ್ ತರಿಸ್ಕೊಂಡೈತಿ. ಒಂಚೂರು ಚೂರು ತುಪ್ಪ ಕಳಿ ಕಾಣ. ಆಮೇಲೆ ತುಪ್ಪ ಆದ್ಮೇಲೆ ಇದು ಮಸಾಲೆನೇ ಆಡ್ಸ್ಕೊಬಿಟ್ಟಿದ್ಯಲ್ಲಮ್ಮ. ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಷ್ಟೇ. ಪುದೀನ ಕೊತ್ತಂಬರಿ ಅಷ್ಟೇನಾ? ಎಲ್ಲ ಇವಾಗ ಎತ್ತಿಡಕ್ಕೆ ಒಳಗೆ ಕೊಯ್ತೈತೆ. ಯಾಕೆಂದ್ರೆ ಇಲ್ಲಿ ಎಗ್ಗೆಲ್ಲ ಮುಟ್ಟಿದ್ಮೇಲೆ ಮತ್ತೆ ನಾವು ಇದನ್ನೆಲ್ಲ ಒಳಗೆ ತಗೋಕ್ಕಾಗಲ್ಲ. ಅದನ್ನ ಹಾಕಕ್ಕೆ ಮುಂಚೆ ಇದನ್ನೆಲ್ಲಾನು ಹಾಕ್ಬಿಟ್ಟು ಆಮೇಲೆ ಒಳಗಡೆ ತಗೋಗಿಟ್ಬಿಟ್ರೆ ನಿಮ್ದಿಲ್ಲ ಅಂದ್ರೆ ಎಲ್ಲ ತೊಳಿಬೇಕಾಗ್ತದೆ ಫಸ್ಟಿಂದ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕುಡಿದ್ಬಿಟ್ಟು ತೆಗೆ ಬರ್ತೈತೆ ಜಾಸ್ತಿ. ಬೆಳಿಗ್ಗೆ ಹೊತ್ತು ಎಣ್ಣೆ ಕುಡಿಬೇಕು ಕಾಯಿ ಹೊಟ್ಟೆಗೆ ಒಳ್ಳೇದು. ಇವಾಗ ಎಣ್ಣೆ ಕಾಯ್ತಾ ಇದೆ ಬಿಸಿಯಾಗಿ. ಗೋಡಂಬಿನೂ ಹಾಕ್ಬೇಕಾ ಅಮ್ಮ? ಹೊಸದಾಗಿ ಏನನ್ನ ಸಡನ್ ಆಗಿ ಆ್ಯಡ್ ಮಾಡ್ತಿದೆ. ಗೋಡಂಬಿ 4 ಒಂದೇ ಅಲ್ಲಿ 10 ಮೇಲವೇ ಹಿಂಗೆ. ಬಟ್ ಅದನ್ನ ಆ ಗೋಡಂಬಿನ ತೆಗ್ದಿಡೋಳು ಅಂದ್ರೆ ನಾನು ಒಬ್ಳೇನೇನೆ. ನನ್ನ ತಮ್ಮಂಗೂ ಗೋಡಂಬಿ ಅಂದ್ರೆ ಇಷ್ಟ, ನಮ್ಮ ಅಪ್ಪನೂ ತಿಂತದೆ, ನಮ್ಮ ಅಮ್ಮನೂ ತಿಂತದೆ. ಬಟ್ ನನಗೆ ಅದು ಗೋಡಂಬಿ ಅಂದ್ರೇನೇ ಆಗಲ್ಲ. ನಾನು ಅದನ್ನ ತೆಗ್ದು ಸೈಡಿಗೆ ಇಟ್ಬಿಡ್ತೀನಿ. ಅದಿದ್ರು ತಿನ್ನಲ್ಲ. ಡ್ರೈ ಫ್ರೂಟ್ಸ್ ಅಲ್ಲಿ ನಂಗೆ ಇಷ್ಟ ಇಲ್ದಿರೋದು ಅಂದ್ರೆ ಗೋಡಂಬಿ ಒಂದೇ. ಇವಾಗ ಗೋಡಂಬಿ ಹಾಕೋರೆ. ಈಗ ಸ್ಪೈಸಿ ಮಸಾಲ. ಏನೋ ಮಸಾಲ? ಸ್ಪೈಸಿ ಮಸಾಲ. ಸ್ಪೈಸಸ್
ಸ್ಪೈಸಸ್ ಚಿಕ್ಕ ವಯಸ್ಸಲ್ಲಿ ನೋಡು ನೀ ತಿದ್ದಿ ಹೇಳ್ಕೊಡ್ತಾ ಇದ್ದೆ ನಮಗೆ. ನಿಮ್ಗೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸಿದೀವಿ, ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು. ಎಲ್ಲೋ ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ಇಂಗ್ಲಿಷ್ ಕಲ್ತಿರೋದು ನಾವು. ಓ ಹಿಂಗೆ. ನಿಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸಿರೋದ್ರಿಂದ ಈಗ ನಮ್ನೆ ಆಡ್ಕಿತೀರಿ. ಆಡ್ಕತಿಲ್ಲ, ಹೇಳ್ಕೊಡ್ತಿರೋದು. ನೀ ಹೆಂಗ್ ತಪ್ಪ ತಿದ್ದುತ್ತಿರ್ಲಿಲ್ವ ನಮ್ನ ಹಂಗೆ. ಇವಾಗ ಪಲಾವ್ ಸ್ಪೈಸಸ್ ಏನೇನಿರುತ್ತೆ ಅದನ್ನೆಲ್ಲ ಈ ಬಾತ್ನೆಲೆ, ಹೂವು, ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕಬೇಕು ಎಣ್ಣೆ ಒಳಿಕೆ. ಈಗ ಈರುಳ್ಳಿ ಕುತ್ಕೊಳ್ಳಿಲ್ಲ ಅವತ್ತಿ ನಿಮ್ಮನ್ ಮೇಲ್ಗಡೆಯಿಂದ ತೋರ್ಸ್ಬೇಕ ನಾವು. ಈರುಳ್ಳಿ ಹಾಕ್ತೀವಿ, ಈರುಳ್ಳಿ, ಮೆಣಸಿನಕಾಯಿ. ಅಷ್ಟೇನಾ? ಈರುಳ್ಳಿ, ಮೆಣಸಿನ್ಕಾಯಿ, ಅರ್ಶಿನ. ಎಲ್ಲರೂ ಬೇಯಿಸ್ಬೇಕಾದ್ರೆ ಅರ್ಶಿನ ಉಪ್ಪು ಹಾಕ್ತಾರಲ್ಲ ಈರುಳ್ಳಿಗೆ, ಬೇಗ ಪೊಂಗ್ತದೆ ಅಂತ. ನೀ ಹಾಕಲ್ವಾ? ನಿಧಾನಕ್ಕೆ ಪೊಂಗ್ಲಿ ಅಂತನಾ? ಅಲ್ಲಿ ಟೈಮ್ 9 ಗಂಟೆ ಆಗೋಗದೆ. ಒಬ್ಬ ಇವಾಗ ಬಿರಿಯಾನಿ ಮಾಡ್ತೈತೆ ನೋಡ. ನೀವು 9 ಗಂಟೆ ಅಲ್ವಾ, ಎಷ್ಟೊತ್ತಿಗೆ ನೀನ್ ಮಾಡಿ ಮುಗಿಸ್ತೀಯಾ ಅಂತ ಅಂದ್ಬಿಟ್ಟು ನೋಡ್ತೀನಿ. ಅಲ್ಲಿ ಬಿಸಿನೀರ್ ಕಾಯಕ್ ಇಟ್ಕೊಂಡೈತೆ, ಅದಕ್ಕೆ ಧೈರ್ಯ ಅಲ್ವಾ ನಿನಗೆ. ಬಿಸಿನೀರ್ ಕಾದ್ಬಿಟ್ರೆ ಅನ್ನ ಬೇಗ ಅಷ್ಟೇ ಹಾಕ್ತಾರ ಅಷ್ಟೇ. ಬಿಸಿನೀರ್ ಪಟ್ಟಲ್ಲಿ ಇಟ್ಕೊಂಡಿರ್ತೀನಿ. ಪಟ್ಟಲ್ಲಿ ಇಟ್ಟು ಇದ್ದಾಗೇನು ಬೇರೆ ಏನು ಬೇಯಿಸಂಗಿರಲ್ವಲ್ಲ, ಬೇಗ ಆಗೈತೆ. ಬೇಗ ಆಗೋಯ್ತದೆ. ಇಷ್ಟೇ ಮಸಾಲ, ಜಾಸ್ತಿ ಏನು ಹಾಕಂಗಿಲ್ಲ. ಎಲ್ಲದಕ್ಕೂ ಟೇಸ್ಟ್ ಬರಬೇಕು ಅಂದ್ರೆ ಇದೊಂದು ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ. ಒಂದು ಬಿರಿಯಾನಿ ಮಾಡ್ಲಿ, ಪಲಾವ್ ಮಾಡ್ಲಿ, ಇದೊಂದು ಪೇಸ್ಟ್ ಹಾಕೋದ್ರೆ ಮಾತ್ರ ಟೇಸ್ಟು ಡಬಲ್ ಆಯ್ತದೆ ಅದ್ರದ್ದು. ಅದಕ್ಕೆ ಇದನ್ನ ಸ್ವಲ್ಪ ಜಾಸ್ತಿ ಸ್ಟಾಕ್ ತರಿಸಿ ಇಟ್ಕೊಬಿಡ್ತೀವಿ. ಇದು ಒಂದೇ ಕಡೆ ಸಿಗೋದು ನಮ್ಮೂರಲ್ಲಿ. ಆಲ್ಮೋಸ್ಟ್ ಹೊರಗಡೆ ಎಲ್ಲೂ ಓದಕ್ ನೋಡಿಲ್ಲ. ನಾಸ್ತದಲ್ಲಿ ಐತಮ್ಮ, ಎಲ್ಲ ಕಡೆ ಸಿಗ್ತವೆ, ಆದ್ರೆ ನಾವು ಗಮನಿಸಿಲ್ಲ ಅಷ್ಟೇನೆ. ಇಲ್ಲಿಂದಲೇ ತಗೊಳ್ತೀವಲ್ಲ. ನಾವು ಹಾಸನ್ಗೂ ಇಲ್ಲಿಂದನೇ ತಗೊಂಡೋಯ್ತೀವಿ. ಇದೇನು ಕಸ್ತೂರಿ ಮೆಂತಿ, ಡ್ರೈದು ಕಸ್ತೂರಿ ಮೆಂತೆ ಸ್ವಲ್ಪ ಆಗ್ತೈತೆ. ಅದಕ್ಕೆ ತಂಪಲ್ವಾ, ಅದಕ್ಕೆ ಸಿಕ್ತೋದಾಗ ಏನೋ ಮೆಂತೆ ಸೊಪ್ಪ ಆಗ್ತಾ ಇದ್ದಾಗ, ಸಿಕ್ತಾ ಇದ್ದಾಗ ಕಸ್ತೂರಿ ತರಕಾರಿ ಮಾತ್ರ ಸಿಗೋದು ನಮಗೆ. ಅವಾಗ ಹಿಂಗೆ ತಂದು ಇದು ಮಾಡ್ಕೊಂಡಿದ್ರೆ ಅಷ್ಟೇ. ನಮ್ಮ ಬೀರಿಗೆ ಹಾರ ಹಾಕಿದೀವಿ ನೋಡಿ ಇಲ್ಲಿ. ನಮ್ ಬೀರ್ ಹೆಂಗೆ ಅಂತಂದ್ರೆ ಬೇಗ ತಗೋಗೋ ಬ್ಯಾಗ್ಗಳೆಲ್ಲ ಈ ಬೀರಡಿ ಬೀರ್ ಕೆಳಗೆ ಎಲ್ಲ ತುರ್ಕಿರೋದು. ಇದು ಮುಂಚೆಯಿಂದ ಹಂಗೆ ಬಂದ್ಬಿಟ್ಟೈತೆ. ಇದು ಕಂಪ್ಲೀಟ್ ನಮ್ಮ ಅಪ್ಪಂದು ಈ ಬೀರು. ನಮ್ಮ ಅಮ್ಮಂದು ಒಳಗಡೆ ಐತೆ, ನಮ್ದು ಆ ಕಡೆ ರೂಮಲ್ಲಿ ಐತೆ. ಇದು ನಮ್ಮ ಅಪ್ಪನ ಬೀರು. ಬ್ಯಾಗ್ ಎಲ್ಲ ಊಟದ ಬ್ಯಾಗು ಎಲ್ಲ ಬ್ಯಾಗ್ನೂ ಒಳಗಡೆ ತುರ್ಕೋದು. ಆಮೇಲೆ ಇವಾಗ ಒಂದು ಹಾರನೂ ಹಾಕಿದೀವಿ ಬೀರಿಗೆ, ಗುಲಾಬಿ ಹಾರ. ಅಮ್ಮ ಎಲ್ಲ ತೆಗ್ದ್ಬಿಡ್ತೈತೆ. ಒಣಗ ಬೀರಿಗೆಲ್ಲ ಹಾಕಿದ್ಯಾ? ಇನ್ನು ಈರುಳ್ಳಿ ಫ್ರೈ ಅಲ್ಲಿಲ್ಲ. ಪಂಕ್ ಬೇಕಲ್ವಮ್ಮ, ಬೇಗ ಹಾಕಮ್ಮ ಅಷ್ಟೇ. ಮತ್ತೆ ನವಣನ ಅಮ್ಮ ಎಲ್ಲ ತಂದಿಟ್ಕೊಂಡೈತೆ. ನವಣ ಒಂದು ತಂದಿಟ್ಕೊಂಡಿಲ್ಲ. ನವಣಕ್ಕೆ ನನ್ನ ಎಬ್ರಿಸ್ತಿದೆ, ನನಗೆ ಗೊತ್ತು. ತಗೋಬರೋಗವ ಅಂತ. ಈ ಮೊಟ್ಟೆ ಯಾಕೆ ಇಲ್ಲಿ ನೋಡೋಯ್ತಲ್ಲ, ಹುಡುಗುಡು ನೋಡೋಂಟೈತೆ ಉಂಡ್ಕೊಂಡು ಇಲ್ಲಿಂದ. ಇವಾಗ ಈರುಳ್ಳಿ ಇದೇನೈತೆ ಫ್ರೈ ಆಗೈತಾ, ಲೈಟ್ ಫ್ರೈ. ಚೂರು ಆಗ್ಬೇಕಾ? ಈರುಳ್ಳಿ ಫ್ರೈ ಆದ್ಮೇಲೆ ಟೊಮೊಟೊ ರೆಡಿ ಇದೆ. ಇಲ್ಲಿ ಟಮಾಟೆ ಹಣ್ಣು ಹಾಕಬೇಕು. ಟಮಾಟೆ ಎಣ್ಣೆ ಅಲ್ಲ, ಟೊಮೊಟೊ ನೋಡ್ದ ನೀತಿದ್ರು ಮಾತ್ರ ಆಡ್ಕೊಂಡೆ ನನ್ನ ಅಂತ ಹೇಳಂಗಿಲ್ಲ. ನಾವು ನಮ್ಮ ಭಾಷೆಲೇನೋ ಹೇಳಿದ್ವಿ. ನಾನು ಪದಿಸ್ತಿದ್ನ. ನಾವು ಅಮ್ಮ ಇದೊಂದು ಯಾವಾಗಲೂ ಹೇಳ್ತಿದ್ದೆ ನನಗೆ. ನಾನು 4th ಸ್ಟ್ಯಾಂಡರ್ಡ್ ಹುಡುಗು ಪದಿಸ್ತಿದ್ದಂತೆ. ಅಂದ್ರೆ ಅಮ್ಮ ಅಪ್ಪ ಏನಾರು ಹೇಳ್ಬೇಕಾದ್ರೆ ಹಿಂಗೆ ಒಂದ್ ಸ್ವಲ್ಪ ಉಚ್ಚಾರಣೆ ತಪ್ಪು ಮಾಡ್ತಿದ್ದಂತೆ. ಬಾಯ ಮೇಲೆಲ್ಲ ಹೊಡೆದು ಅಂದ್ರೆ ನನಗೂ ನೆನಪೈತೆ, ನಾನು ಕೊದ್ಲಿಸ್ತಿದ್ದೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಪಟ ಅಂತ ಮಾತಾಡ್ತೀನಿ. ಹಾ, ಇಲ್ಲ ಅಂದಿದ್ದೀರಿ ಈಗ್ಲೂ ಕೊದ್ಲಿಸುವೆ ಚೆನ್ನಾಗಿ. ಈಗ ಮತ್ತೆ ಅಂತ ಇದೀನಿ. ಏನಿದೆ ಟಮಟೆ ಹಣ್ಣು ಹಾಕಿ ನೀಟಾಗಿ ಫ್ರೈ ಮಾಡ್ತೈತೆ. ಘಾಟು ನಮ್ಮಮ್ಮಂಗೆ ಘಾಟು ಎಲ್ಲ ಆಯ್ತು. ಮೊಟ್ಟೆ ಮುಟ್ಟಕ್ಕೆ ಮುಂಚೆ ಎಲ್ಲ ಸೈಡಿಗೆ ಹಿಂಗೆ ಇಟ್ಕೊಬಿಡ್ತೈತೆ. ಈಗ ನೆಕ್ಸ್ಟ್ ಟೊಮಟೆ ಹಣ್ಣು ಹಾಕಾದ್ಮೇಲೆ ಅರಿಶಿನ ಪುಡಿ. ತೆಗಿ, ಚೆನ್ನಾಗಿದೆ ಒಂಥರ ಸ್ಪೈಸ್ ಬರ್ತೀವಿ. ಸೋಂಪು ಅಮ್ಮ ಯಾವಾಗಲೂ ಏನೇನೋ ಆಗ್ತಿದ್ದೋ ಪಾದ ಚೆನ್ನಾಗಿರ್ತದೆ. ನಾನು ಎಲ್ಲನೂ ಯಾವಾಗ ಹಾಕ್ಬೇಕು ಅವಾಗವಾಗೇ ಹಾಕ್ತೀನಿ, ಅದು ಚೆನ್ನಾಗಿರಲ್ಲ. ಅರಿಶಿನ ಪೌಡರು. ಆಮೇಲೆ ಇಷ್ಟೇನಾ? ಸೋಂಪು, ಅರಿಶಿನ. ಸೋಂಪುನ ನೀವು ಸ್ಪೈಸಸ್ ಹಾಕ್ದಾಗ್ಲೂ ಹಾಕೋದು ತಾನೇ, ಮರ್ತ್ಕೊಂಡ್ಬಿಟ್ಟೇನೋ ಅವಾಗ. ಮರ್ತ್ಕೊಂಡಿದ್ಯಾ? ಇದೆಲ್ಲ ಬಿಡ್ಸಕ್ಕೆ ಐತೆ ಇಲ್ಲ, ಮಾಡ್ತೈತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಟೊಮಟೆ ಹಣ್ಣು ಹಾಕಿ ಅದು ಫ್ರೈ ಆದ್ಮೇಲೆ ಇದರೊಳಗೆ ಒಂದು ಪುದೀನ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಶುಂಠಿ 4 ಐಟಮ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡೈತಿ. ಇವಾಗ ಅದನ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಮಾಡಿ ಅದೇನೇನೆ ನೀನು 9 ಗಂಟೆ ಕರೆಕ್ಟಾಗಿ ಶಾರ್ಪಾಗಿ ಸ್ಟಾರ್ಟ್ ಮಾಡಿದ್ಯಾ? 9:05 ಆಗಿತ್ತಾ? ಪುದೀನ, ಕೊತ್ತಂಬರಿ, ಕ್ಯಾರೆಟ್
ನೋಡಿ ಎಗ್ ಬಿರಿಯಾನಿಗೆ ಯಾರ ಕ್ಯಾರೆಟ್ ಹಾಕ್ತಾರ ನಮ್ಮಮ್ಮ ಆಗ್ತೈತೆ ಆದ್ರೆ ನಮ್ಮಮ್ಮ ಒಟ್ಟಲ್ಲಿ ನಮ್ಮಮ್ಮನ ಉದ್ದೇಶ ಏನು ಅಂದ್ರೆ ತರಕಾರಿ ತಿನ್ಸ್ಬೇಕಷ್ಟೇ. ಯಾರಲ್ಲಾದ್ರೆ ಏನು ಚಿಕನ್ ಬಿರಿಯಾನಿಗೂ ಕ್ಯಾರೆಟ್ ಆಗ್ತದೆ, ತರಕಾರಿ ತಿನ್ಸ್ಬೇಕಷ್ಟೇ ನಮ್ಮಮ್ಮ ನಮಗೆ. ಹಾಕ್ಬೇಕು, ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ. ಹಾ ಅದೇ ಬೇರೆ ತರ. ಈಗ ಇಷ್ಟೊಂದು ಮೊಸರು ಐತಲ್ಲ, ಇದ್ರಲ್ಲಿ ಒಂದ್ ಚೂರು ಮೊಸರು ಹಾಕುತ್ತೆ. ಮೊಸರು ಐತೆ ಇಷ್ಟೇ ಇದ್ದಿದ್ದು ಸಾಕು. ಅದ್ರಲ್ಲಿ ಒಂದ್ ಚೂರು ಮೊಸರು ಆಗ್ತೈತೆ. ಯಾರು ಮಾತ್ರ ಎಲ್ಲ ಕುಟುಂಬ ಕಾಲಿಟ್ರು ಫುಲ್ಲು ತಿಂತೀನಿ. ಇದ್ದಿದ್ದೆ ಒಂದ್ ಸ್ಪೂನ್ ಮೊಸರು ಅದ್ರಲ್ಲಿ. ಅದರಲ್ಲೂ ಅರ್ಧ ಸ್ಪೂನ್ ಕೆಳಗೆ ಚಲೋ ಇತ್ತು. ಇವಾಗ ಮೊಸರು ಹಾಕಿಟ್ಟು ಮಿಕ್ಸ್ ಮಾಡ್ತೈತೆ. ಈಗ ಹಾ ನೀರು ತಗೊಬಂದು ಹಾಕೋದು. ಅಲ್ಲಿ ಕುದಿಯೋ ನೀರು ಇಟ್ಟಿದ್ದೀರಲ್ವಾ, ನೋಡಿ ಅಲ್ಲಿ ನೀರು ಕುದಿತಾ ಇದೆ ಒಳಗಡೆ. ಅದನ್ನ ನೀರು ತಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಸುರಿಬೇಕು. ಎಷ್ಟು ಲೋಟಕ್ಕೆ? 3 ಲೋಟ. 3 ಲೋಟಕ್ಕ? 3 ಲೋಟಕ್ಕೆ 6 ಲೋಟ ನೀರಾ? 6.5 ಹಾಕ್ತೀನಿ. 6.5 ಹಾಕ್ತೀಯಾ? ಯಾಕೆ ಸ್ವಲ್ಪ ಮೆತ್ತಗಿರ್ಬೇಕು ನಮ್ಮ ಮನೇಲಿ. ಮನೇಲಿ ಎಲ್ಲರಿಗೂ ಸ್ವಲ್ಪ ಸಾಫ್ಟ್ ಇರಬೇಕು ರೈಸು. ಇಲ್ಲ ಅಂತಂದ್ರೆ ನಾನು ಉದುದ್ರಾಗಿ ತಿನ್ನಕ್ಕೆ ಇಷ್ಟಪಡೋದು ನನ್ನ ತಮ್ಮ ನಮ್ಮಮ್ಮ ಇಬ್ಬರೇ. ನಾನು ನಮ್ಮಪ್ಪ ಸ್ವಲ್ಪ ಮೆತ್ತಿಗಿರೋ ರೈಸ್ನೇ ತಿನ್ನೋದು. ನಮ್ಗೆ ಹಿಂಗೆ ಅದ್ದಿ ತಿನ್ನೋ ರೈಸ್ ಅಂದ್ರೆ ಆಗೋದಿಲ್ಲ. ಅದನ್ನೇ ಹೇಳಿದೆ ನಾನು ಇವಾಗ. ನಿಂಗೂ ಅಬಿಗುನುವೆ ಉದುದ್ರಾಗಿರ್ಬೇಕು, ನಮ್ಮಲ್ಲಿ ಉಲ್ಟಾ. ಅದ್ರಲ್ಲಿ 6 ಲೋಟ ನೀರು ಹಾಕಿ, ಇದ್ರಲ್ಲಿ ಎಕ್ಸ್ಟ್ರಾ ನೀರಾ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಕುಲಕಿ ವೇಸ್ಟ್ ಮಾಡಬಾರ್ದು ಏನಾದ್ರೂ. ಒಂದೊಂದು ರೂಪಾಯಿಗೂ ಬೆಲೆ ಇದೆ, ಒಂದೊಂದು ಚೂರಕ್ಕೂ ಬೆಲೆ ಇದೆ. ಏನ ಹನಿ ಗೂಡಿದ್ರೆ ಹಳ್ಳ, ಕಣದಲ್ಲೂ ಕೇಸರಿ. ಇವಾಗ ನೀರು ಹಾಕೈತೆ. ಇದಕ್ಕೀಗ ನವಣ ಚಿಲ್ಲಿ ಪೌಡರು. ಈಗ ನೀರು ಹಾಕಾದ್ಮೇಲೆ ನವಣ ಹಾಕ್ತೈತೆ. ನವಣ ಅಂದರೆ ನಮ್ಮ ಕಡೆ ಉಪ್ಪು. ನಾವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ನೀರು ಇಲ್ಲಿ ಕುದಿ ಬಂದಿಲ್ಲ, ಈಗ ಒಂದು ಕುದಿ ಬರುತ್ತೆ ಅಷ್ಟರಲ್ಲಿ ಉಪ್ಪು ಹಾಕೊಂಡೈತೆ. ಇನ್ನೂ ಎಗ್ ಹಾಕಿಲ್ಲ, ಎಗ್ಗೆಲ್ಲ ಇಲ್ಲೇ ಇದೆ. ಇದನ್ನೇನು ಬೇಯಿಸಿಲ್ಲ, ಹಂಗೆ ರಾ ಎಗ್ ಹೊಡೆದ್ಬಿಟ್ಟು ಹಾಕೋದು ಇದು ಎಗ್ನ. ನಮ್ಮಮ್ಮ ಘಾಟು ಬರ್ಸ್ಕೊಂಡು ರೆಡಿ ಮಾಡಿರುವಂಥ ಚಿಲ್ಲಿ ಪೌಡರ್. ಖಾರಕ್ಕೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಉಪ್ಪು ಖಾರ ಬಾಯಿಗೆ ತಕ್ಕಂಗೆ ಉಪ್ಪು ಖಾರ ಹಾಕೈತೆ. ಈಗ ಚಿಲ್ಲಿ ಪೌಡರು. ಇನ್ನು ನೆಕ್ಸ್ಟ್ ಬಿರಿಯಾನಿ ಪೇಸ್ಟನ್ನು ಹಾಕಿಲ್ಲ, ಇಲ್ಲೇ ಐತೆ. ಇನ್ನು ಇನ್ನೊಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಇದೆಯಲ್ಲ, ಇದು ಎಲ್ಲ ಇಲ್ಲೇ ಇದ್ದಾವೆ. ಇನ್ನು ಏನೇನು ಆಗ್ತೈತೆ ನಾನು ನೋಡ್ಕೊತಾ ಇದ್ದೀನಿ. ಯಾಕೆ ನಿಂಗೆ ಬರಲ್ವಾ? ನಾನೆಲ್ಲಿ ಮಾಡಿದ್ದೀನಿ? ಯಾಕೆ ನಿಮ್ಮ ಊರಲ್ಲಿ ಮಾಡಿಲ್ವ ನೀನು? ಇಲ್ಲ, ಈಗ ಬಿರಿಯಾನಿ ಮಾಡಿಲ್ಲ ಒಂದ್ಸಲಿನೂ. ನೀ ಮಾಡಿಲ್ಲ, ಎಷ್ಟೊಂದು ದಿನ ಆಗೋಯ್ತು. ಈಗ ಅವ್ರು ಬೈಸ್ಕೊಂಡವ್ರೆ ಅಂತ ಮಾಡ್ತಿರತ್ತಾನೆ ನೀನು. ನಮ್ಮಮ್ಮ ಬೆವ್ತೋಯ್ತು ಫುಲ್ಲು, ಇಲ್ಲೆಲ್ಲ ಸ್ವೆಟ್. ಈಗ ಬಿರಿಯಾನಿ ಪೇಸ್ಟನ್ನು ಕಟ್ಟಿ ಮಾಡಿಕೊಂಡು, ಬಿರಿಯಾನಿ ಪೇಸ್ಟ್ ತೋರಿಸೋದು ಹೆಂಗೈತೆ ಅಲ್ಲ, ಒಳಗಡೆ ತೋರ್ಸಮ್ಮ. ನೋಡಿ ಈ ಥರ. ಅದು ಏನು ಮಸಾಲ ಹಾಕಿರ್ತಾರೆ ಅಂತ ಗೊತ್ತಿಲ್ಲ, ಚೆನ್ನಾಗಿರ್ತದೆ ಮಾತ್ರ. ಸಕ್ಕದಾಗಿರುತ್ತೆ ಮಾತ್ರ ಮಸಾಲ. ಒಂದು ಬಿರಿಯಾನಿಗೆ ಒಂದು ಪ್ಯಾಕೆಟ್ ಪೌಡ್ರ್ಗಿಂತನೂ ಪೇಸ್ಟ್ ಚೆನ್ನಾಗಿರ್ತದೆ. ಒಂದು ಪ್ಯಾಕ್ ಫುಲ್ಲು ಹಾಕತೈತೆ ಇದಕ್ಕೆ. ನಮಗೂ ಸ್ಟಾರ್ಟಿಂಗು ಯಾವಾಗ ನನ್ನ ಫ್ರೆಂಡ್ಸ್ ಬಂದಾಗ ಹಾಕಿದ್ದು ಅಲ್ವಾ, ಅವಾಗಲೇ ಗೊತ್ತಾಗಿದ್ದು. ಇವಾಗ ಎಲ್ಲನೂ ಒಂದು ಮಿಕ್ಸ್ ಹೊಡ್ಕೊಂಡು, ಇದು ತರಕಾರಿ ಸಾಕೊಂಡು ಕಾಣಿಸ್ತೈತಲ್ಲಮ್ಮ, ತರಕಾರಿ ಸಾಕೊಂಡಂಗೆ ಹಾಗೆ ಕಾಣಿಸ್ತಾ ಇರೋದು ನನಗೆ. ಅಕ್ಕಿ ಹಾಕಿದ್ಮೇಲೆ ಅಲ್ವಾ. ಈಗ ಒಂಚೂರು ಗರಂ ಮಸಾಲ. ಹಾಂ, ಎಲ್ಲ ಒಂದೊಂಚೂರು. ಯಾಕಂದ್ರೆ ಬಿರಿಯಾನಿ ಪೇಸ್ಟಲ್ಲೂ ಇರುತ್ತೆ. ಅದಕ್ಕೆ ಯಾವ ಗರಂ ಮಸಾಲ ಕಂಡಿಡಿ ಹೇಳ್ಬಿಡ. ಅದೇ ಗರಂ ಮಸಾಲ. ಅಲ್ಲಿ ಇದರಲ್ಲೆಲ್ಲ ಬರ್ಬಿಟ್ಟಿದ್ದೀನಿ ನಾನು ಒಂಚೂರು ಸ್ಕೆಚ್ ಪೆನಲ್ಲಿ. ಈ ಥರ ಬಿರಿಯಾನಿ ಪೌಡರು, ಗರಂ ಮಸಾಲ, ಚಿಕನ್ ಮಸಾಲ ಅಂತ ಏನೇನು ಮಸಾಲ ಹಾಕ್ತೆ. ಮೆಣಸು ಪುಡಿ. ಹಾಂ, ಒಂದೇ ಒಂಚೂರು. ಹಾಂ, ಆಮೇಲೆ ಒಂಚೂರು ಬಿರಿಯಾನಿ ಪೌಡ್ರು. ಅಷ್ಟೇ, ಮುಗೀತು. ಎಲ್ಲ ಮಸಾಲೆ ಮುಗೀತು. ಈಗ ಮೊಟ್ಟೆ ಹೊಡಿಬೇಕಷ್ಟೇ. ಇವಾಗ ಎಲ್ಲ ಮಸಾಲ ಚೆನ್ನಾಗಿ ಕೊತಾನೆ ಕುದಿಯುತ್ತಿದೆ. ಆಫ್ ಮಾಡ್ಬೇಕಾ? ಏಕೆ ಆಫ್ ಮಾಡಿದ್ರೆ ಎಲ್ಲ ಕಲಸೋಯ್ತವೆ. ಹಾಂ, ಫುಲ್ ಆಫ್ ಮಾಡ್ಬಿಟ್ಟ ಗ್ಯಾಸ್ನ. ಕುದಿಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಗ್ಯಾಸ್ನ ಆನ್ ಮಾಡ್ಕೊಂಡೆ ಮೊಟ್ಟೆ ಹಾಕಿದ್ರೆ ಎಲ್ಲ ಕಲಸೋಯ್ತವಂತೆ. ಈಗ ಮೊಟ್ಟೆ ಹೆಂಗೆ ಹೊಡಿಯೋದು? ನಮ್ಮ ಡೈರೆಕ್ಟಾಗಿ ಹಿಂಗೆ ಹೊಡಿತಿದೆ. ನಾನು ಮೊಟ್ಟೆ ಸಾಂಬಾರು ಮೊಟ್ಟೆ ಹೊಡಿಬೇಕು ಅಂದ್ರೆ ಒಂದು ಬಟ್ಲಿಗೆ ಇಟ್ಕೊಂಡು ಹೊಡಿತೀನಿ ಸೈಡಿಗ. ಅಕ್ಕಿ ಹಾಕ್ಬೇಕು ತಾನೆ ಫಸ್ಟು, ಮೊಟ್ಟೆನಾ 3 ಮೊಟ್ಟೆ ಹಾಕೋನೆ. ಈಗ ನಿಧಾನಕ್ಕೆ ಅಂದರೆ ಮೊಟ್ಟೆ ಉಂಡುಂಡೆ ಕಲಸಂಗಿಲ್ಲ. ಈಗ ಒಂದು ಹೊಡೆಯೋದು ತೋರಿಸುತ್ತೆ ನೋಡಿ ನಮ್ಮಮ್ಮ. ಸರಿ, ನಿಜ ನನಗೂ ಕಾವು ಹೊರಗಡೆ ಬಂದ್ಬಿಡ್ತೀವಿ. ಒಂದೊಂದೇ ಸೈಡಿಗೆ ಸುತ್ತ ಒಂದೊಂದು ಮೊಟ್ಟೆ ಬಿಟ್ಕೊಬರ್ಬೇಕು ಅಲ್ವೇನಮ್ಮ? ಹಂಗೆ ಬಿಟ್ರೆ ಅದು ಕಲ್ಸೋಗಲ್ಲ. ಎಚ್ಚರಿಕೆಯಿಂದ ಬಿಡಬೇಕು. ಇಲ್ಲ ಅಂದರೆ ಫುಲ್ಲು ಮೊಟ್ಟೆ ಎಲ್ಲ ಒಂಥರ ಕಲ್ಸ್ಕೊಂಡಂಗೆ ಹಂಗೆ ಬಿಡ್ತಿದೆ. ರೈಸ್ಗೆ ಚೆನ್ನಾಗಿರ್ತದೆ, ಎಗ್ ರೈಸ್ ಥರ. ಆದರೆ ಈ ಥರ ಉಂಡೆ ಹೆಂಗೆ ಸಿಕ್ಕರು ಇನ್ನೂ ಚೆನ್ನಾಗಿರುತ್ತದೆ ಬಾಯಿಗೆ. ನೋಡೋಣ ಇದು ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು. ಹೊಡೆದಾಯ್ತು ಫ್ರೆಂಡ್ಸ್. ಇವಾಗ ಎಲ್ಲನೂ ತೋರಿಸು. ಮೊಟ್ಟೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಗ್ಯಾಸ್ ಆನ್ ಮಾಡಿಲ್ಲ. ಯಾವಾಗ ಮಾಡೋದು ಗ್ಯಾಸ್? ಈಗ ಆನ್ ಮಾಡ್ತೀನಿ. ಸಣ್ಣ ಉರಿ ಬೇಯ್ತದೆ. ಫುಲ್ಲು ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ನ.
ಸಣ್ಣೂರಲ್ಲಿ ಎಷ್ಟು ಬೇಯಿಸ್ಬೇಕಮ್ಮ? 2 ನಿಮಿಷ. 2 ನಿಮಿಷ. ಗ್ಯಾಸ್ ಯಾಕೋ ಬರ್ತಾ ಇಲ್ಲ, ಬರ್ತಾ ಇದೆ. ಬರ್ತಿಲ್ಲ. ಅದು ಲೈಟ್ರ್ ಚೆನ್ನಾಗದೆ, ಅದು ಎತ್ತಿಟ್ಟು ಕೆಳಗೆ ಹಚ್ಬೇಕು ನೀನು ಅಷ್ಟೇ. ಅದು ಕರೆಕ್ಟ್ ಟಚ್ ಆಯ್ತಾ ಇಲ್ಲ. ನಮ್ಮಮ್ಮ ಪಾಪ ಫುಲ್ ಸೊಟ್ಟಾಗೋಯ್ತು ಫ್ರೆಂಡ್ಸ್. ಸೆಕೆ ಅಷ್ಟು ಹೊಡಿತೈತಿ. ನೋಡಿ ಇವಾಗ ಹಚ್ಕಲ್ಲಿಲ್ವೇ, ಫುಲ್ಲು ಸಣ್ಣ ಉರಿ ಮಾಡಿ ಬೇಯ್ತಾ ಇರ್ತದೆ. 2 ನಿಮಿಷ ಅಷ್ಟೊತ್ತಿಗೆ ಅಕ್ಕಿ 2 ನಿಮಿಷ ಸಾಕಾ? ಆಮೇಲೆ ಜೋರಾಗಿ ಉರಿ ಮಾಡಿ 1 ನಿಮಿಷ ಬೇಯಿಸಿ ಅಕ್ಕಿ ಹಾಕೋದು. ಈಗ ಸದ್ಯಕ್ಕೆ 2 ನಿಮಿಷ ಈ ಸಣ್ಣ ಉರಿಲಿ ಮೊಟ್ಟೆ ಒಳಗಡೆ ಹಾಕಿರೋದೆಲ್ಲ ಬೇಯಿಸಿ ಅಂತ ಬೇಯಿಸ್ಬೇಕು. ಪೆಟ್ಟಾಗೈತಿ ಅಂತ ಫ್ಯಾನ್ ತಗೊಂಡ್ಬಂದಿದ್ದೀನಿ ನಾನು. ನೋಡಿ ಎಷ್ಟು ಒಳ್ಳೆ ಮಗಳು, ನಾನು ಫ್ಯಾನ್ ಮೇಲೆ ಗಾಳಿ ಬೀಸ್ತಿಲ್ವಾ ಇಲ್ಲಿ. ಅಮ್ಮ ಈ ತರ ನೆಕ್ಕಿಗೆ ಒಂದು ಫ್ಯಾನ್ ಬರುತ್ತೆ ಕಣಮ್ಮ. ಕತ್ತಿಗೆ ಅಡುಗೆ ಮಾಡ್ಬೇಕಾರೆ ಕರೆಕ್ಟಾಗಿ ಹಿಂಗ್ ಕುತ್ಕೊಳ್ತದೆ ಹಿಂಗ್ ಫ್ಯಾನ್. ಅದು ಹಿಂಗ್ ಗಾಳಿ ಬರ್ತಾ ಇರ್ತದೆ, ಚೆನ್ನಾಗಿರ್ತದೆ, ಸುಮ್ಮನೆ ಇರ್ತದೆ. ಅವಲಿಂದ ಹೇಳ್ತಾ ಇದೀನಿ ಆರ್ಡರ್ ಮಾಡ್ತೀನಿ ಅಂತ. ಮಂಗೆ ಮಾಡ್ತಾನೇ ಇಲ್ಲ. ಸಕ ಗಾಳಿ ಬತ್ತೈತಾ? ಸಕ ನಿಮ್ಮ ಅಸಿಸ್ಟೆಂಟ್ ಆಗಿ ಇಟ್ಕೋತೀರ ನಮ್ಮನ್ನ? ಬೇಡವಾ? ಈ ಶಕೆಲಿ ಅಡುಗೆ ಮಾಡೋಕ್ಕೂ ಹೋಗಲ್ಲ ಪಾಪ. ನಮ್ಮ ಅದಕ್ಕೆ ದೊಡ್ಡ ಇಟ್ಕೊಂಡ್ಬಿಟ್ಟು ಫ್ಯಾನ್ ತಂದಾಗ ನಾನು ಗಾಳಿ ಬಿಸ್ಕಿಟ್ಟಿದ್ದೀನಿ. ಅಕ್ಕಿ ಒಳಕತ್ತೈತೆ. ಎಷ್ಟು ಲೋಟ? 1 ಹಾಂ ಬಾಸುಮತಿ ರೈಸ್. ಬಾಸ್ಮತಿ ರೈಸಾ? ಇದು ಸಣ್ಣಕ್ಕಿನಾ? ಹಾಂ. ನಮ್ಮ ಎಲ್ಲನೂ ಅಷ್ಟೇ ಮಿಕ್ಸ್ ಆಗಿ ಆಗ್ತದೆ. ಇಲ್ಲಿ ಬಾಸುಮತಿ ರೈಸ್ ಇದೆ ಈ ಡಬ್ಬದಲ್ಲಿ, ಆ ಡಬ್ಬದಲ್ಲಿ ಸಣ್ಣಕ್ಕಿ ಇದೆ. 1 ಲೋಟಕ್ಕೆ 2 ಲೋಟ ಹಾಕುರು ಸಾಕಲ್ವಾ? ಫುಲ್ಲು ಬಾಸುಮತಿ ರೈಸ್ ಆದ್ರೆ ತಿನ್ನಕ್ಕಾಗಲ್ಲ. ಯಾವತ್ತಾಗಿತ್ತಲ್ಲ ಎಗ್ ರೈಸ್ ಏನೋ ಅಲ್ಲ, ಫ್ರೈಡ್ ರೈಸ್, ಗೋಬಿ ರೈಸ್ ಏನೋ ಮಾಡಿರಲ್ಲ. ಹಾಂ, 1 ಲೋಟ ಇದು, 2 ಲೋಟ ಅದು. ಈ ಥರ ಹಾಕಿದ್ರೆ ಚೆನ್ನಾಗಿರ್ತದೆ. ಅಮ್ಮ ಅವ್ರು ಸ್ಟೀಲ್ ಡಬ್ಬ ಎಲ್ಲನೂ ತೆಗೆದ್ಬಿಟ್ಟು ಈ ಥರ ಇವಾಗ ಈ ಡಬ್ಬಗಳನ್ನ, ಟ್ರಾನ್ಸ್ಪರೆಂಟ್ ಇರೋ ಡಬ್ಬಗಳನ್ನ ತಂದು ಎಲ್ಲ ತುಂಬಿ ಇಟ್ಕೊಂಡೈತೆ. ಅಂದರೆ ಇದು ಏನಪ್ಪ ಅಡುಗೆ ಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ನೋಡಿರ್ತೀರಲ್ವ, ಈಗ ದಿನದಲ್ಲಿ 1 ಸೆಟ್ ಮಾತ್ರ ತರಿಸಿದೆ, ಈಗ ಇನ್ನೊಂದು ಸೆಟ್ ತರಿಸಿ ಏಕಂದು ಜೋಡಿಸ್ಬಿಟ್ಟಿದ್ದೀವಿ. ಚೆನ್ನಾಗಿ ಕಾಣಿಸ್ತೈತೆ, ನನಗೆ ಇಷ್ಟ ಆಯಿತು. ಇವಾಗ ಅಕ್ಕಿ ಕೂಡ ರೆಡಿಯಾಗಿದೆ. ಇದು 2 ಗ್ಲಾಸು, ಇದು 1 ಗ್ಲಾಸ್ ಹಾಕೊಂಡಿದ್ದೀವಿ. 200 ಅಷ್ಟೇ. ನಮ್ಮ ಒಳಗಡೆ ಬೇಡ ಅಂದ್ಬಿಟ್ಟು ಇವಾಗ ನಮ್ಮ ಅಮ್ಮನೇ ಹಿಡ್ಕತೈತೆ. ನಾನು ಮದುವೆ ಟೈಮಲ್ಲಿ ತಗೊಂಡಿದ್ಕೋ ಸಾರ್ಥಕ ಆಯಿತು. ಇವಾಗ ಯೂಸ್ ಆಯ್ತೈತೆ, ಅವಾಗ ಯೂಸ್ ಆಗಿಲ್ಲ. ಅವಾಗ ಎಲ್ಲೂ ಯೂಸ್ ಮಾಡಲಿಲ್ಲ ಅದನ್ನು, ಇವಾಗ ಯೂಸ್ ಮಾಡ್ತಿದ್ದೀವಿ. ಇನ್ನೂ ಆಗಿಲ್ವಾ? ಏನು ರೋಬನ್ ಅದು? ಅಲ್ಲ ಇನ್ನು ಬೆಂದಿಲ್ವಾ ಅಂದಕ್ಕನಮ್ಮ? ಆಯ್ತು. ಅದಕ್ಕೆ ಬೇಯಿಸಿಯಲ್ಲ, ಬೆಲೆನೇ ಇಲ್ಲ ನನಗೆ. ಬೆಲೆ ಅಂದರೆ ಎಷ್ಟು ಬೆಲೆ ಅಂತ ಕುದಿಯಕ್ಕೆ ಹಾಕಿದ್ದೀನಿ, ಕೈ ಹಾಕಿಲ್ಲ ಅದಕ್ಕೆ. ಇನ್ನೂ ಇವಾಗ ಸಣ್ಣ ಉರಿಲಿ ಬೇಯಿಸ್ತಾಯಿತ್ತು. ಈಗ ಸ್ವಲ್ಪ ದೊಡ್ಡ ಉರಿ ಮಾಡೈತೆ ನೋಡಿ, ಎಲ್ಲ ಕುದಿತೈತೆ. ನೋಡೋಣ ತಿರ್ಗಿಸು ಹಂಗೆ ಐತಾ ಅಂತ. ಹಾಂ, ಇನ್ನೊಂದು ನಿಮಿಷ ಇದೆ. ಇನ್ನೂ 1 ನಿಮಿಷ ಇರಬೇಕಾ? ಆಯಿತು. ಮೊಟ್ಟೆ ಎತ್ತೈತೆ ನಾವಮ್ಮ, ನೋಡೋಣ ಹೆಂಗೆ ಬಂದಿರ್ತದೆ. ಬಂದೈತಾ? ಹಂಗಂಗೆ ಬಂದೈತಾ? ಇಲ್ಲೇ ಓ ಪರವಾಗಿಲ್ವೇ, ಸಕ್ಸಸ್ಫುಲ್. ಎಲ್ಲನೂ ಕೆದಲಿಸ್ಬೇಕಾ? ತಲೆ ಹಿಡಿತದಿಲ್ಲ ಅಂದರೆ. ಹಾಂ, ನಿಧಾನವಾಗಿ ಒಂದೊಂದೇ ಅಂದರೆ 1-2 ಮೊಟ್ಟೆ ಕಲಸ ಇರ್ತವೆ. ಯಾವಾಗ ಜಾಸ್ತಿ ಉರಿ ಇದ್ದವು ಅಂತವು ಕಲಿಸ್ಕೊಬೇಕು. ಬಾಕಿ ಹಿಂಗೆಲ್ಲ ಆಯಿತು. ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಬಿಡೋದಷ್ಟೇನಾ? ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕ್ಬಿಟ್ಟು ಒಂದ್ಸಲ ತಿರುಗ್ಬಿಟ್ಟು ಇಡೋದು ಅಷ್ಟೇ. ಜಾಸ್ತಿ ಪಲಾವ್ ಎಲ್ಲ ಕಲಿಸ್ತೀವಲ್ಲ, ಬಿರಿಯಾನಿ ಎಲ್ಲನೂ ಹಂಗೆ ಕಲ್ಸಂಗಿಲ್ಲ. ಅಷ್ಟೇ ಒಂಚೂರು ಟಚಪ್ ಕೊಟ್ಟಿದ್ದಕ್ಕೆ ಪ್ಯಾಚಪ್ ಮಾಡಬೇಕು. ರೆಡಿ ಟು ಎಗ್ ಬಿರಿಯಾನಿ. ವಾವ್, ಮೊಟ್ಟೆಲ್ಲ ಹಂಗಂಗೆ ಐತಲ್ಲಮ್ಮ, ಚೆನ್ನಾಗೈತೆ. ಮಿಕ್ಸ್ ಮಾಡು. ಏನೂ ಆಗಿಲ್ವಾ? ಏನಾಗಿಲ್ಲ. ಇಲ್ಲ ಓ ಈಗ ಬಂಡರ ಕಳ್ಕತ್ತ. ಹಂಗೆ ಐತೆ ಉಂಡೆ ಮೊಟ್ಟೆ. ಹಾಂ, ಬೇಗ ಹಾಕು. ಹೊಟ್ಟೆ ಸೀತಾದೆ. ಲೆಟ್ಟಿಕ್ಕ ಕುತ್ಕೊಬಿಟ್ಟಿದ್ದೀನಿ ಅಂತೂ. ನೋಡು ಅಳ್ಳೈತೆ ನೋಡಿ. ಹಾಂ, ಹರಳೈತೆ. ಘಮ ಘಮ ಅಂತೈತೆ. ಇವಾಗ ತಿಂತಾ ಇದ್ದೀನಿ, ಬಿಸಿ ಬಿಸಿ ಇದೆ. ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರ್ತದೆ, ಏನು ಚೇಂಜ್ ಇರಲ್ಲ ಟೇಸ್ಟ್. ಅರೆ ಇದು ಎಗ್ ಬಿರಿಯಾನಿ. ಈ ಉಂಡೆ ಎಲ್ಲ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕೋಕ್ಕಿಂತ ಇದರ ಡೈರೆಕ್ಟ್ ಮೊಟ್ಟೆನೇ ಒಳಗಡೆ ಹಾಕೋದ್ರಿಂದ ಒಂಥರ ಇನ್ನೂ ಟೇಸ್ಟು ಸಕ್ಕತ್ತಾಗಿರ್ತದೆ. ಚೆನ್ನಾಗೈತೆ, ನಂಗೆ ಇಷ್ಟ ಆಯಿತು. ತುಂಬ ದಿನ ಆಗಿತ್ತು ನಮ್ಮನೇಲೂ ಮಾಡಿಬಿಟ್ಟು. ಚೆನ್ನಾಗೈತೆ. ನಮ್ಮ ಅಮ್ಮನೇ ಟೇಸ್ಟ್ ಕೇಳಿಲ್ಲ, ನಮ್ಮ ಅಮ್ಮ ಮಾಡಿದ ಬಿರಿಯಾನಿ ಹೆಂಗೈತಮ್ಮ? ನನಗೆ ನಾನು ಮಾಡಿರೋದಕ್ಕಿಂತ ಹಾಂ, ನೀವೆಲ್ಲ ತಿಂದು ಚೆನ್ನಾಗೈತೆ ಅಂತಾರಲ್ಲ, ಆವಾಗಲೇ ನನಗೆ ಚೆನ್ನಾಗೈತೆ ಅಂತ. ಹೌದಾ? ನಿನಗೆ ಟೇಸ್ಟ್ ಗೊತ್ತಾಗಲ್ವೇ? ಒಟ್ಟಲ್ಲಿ ನಿಂಗೆ ತಿನ್ನಕ್ಕೆ ಹೆಂಗೆ ಅನಿಸ್ತೈತೆ ಹೇಳು? ಎಲ್ಲ ಚೆನ್ನಾಗಿರ್ತದೆ. ನೀವೆಲ್ಲ ಚೆನ್ನಾಗೈತೆ ಅಂದಾಗ ನನಗೆ ಸರಿ. ಚೆನ್ನಾಗೈತೆ ಅಂತ ಹೇಳಿದ್ನಲ್ಲ, ಸಕ್ಕತ್ತಾಗೈತೆ. ತಿಂತಿದ್ರೆ ಆಹಾ ಸೂಪರ್ ಆಗೋಯ್ತಾ? ಚಾಕಾಗೈತೆ ಅವರೇ ತಗೋ ತಕ್ಷಣ. ಎಗ್ ಬಿರಿಯಾನಿ ತಿಂದೇನಣ್ಣ?
ಹೆಂಗಿತ್ತು ಸೂಪರ್. ಚಿತ್ರಾನ್ನ ಅಂತ ಹೇಳಿದ್ರಲ್ಲ? ಚಿತ್ರಾನ್ನ ಅಂತ ಹೇಳಿದ್ದೆ, ಆದ್ರೆ ಸಡನ್ಲಿ ಸರ್ಪ್ರೈಸ್ ಸಿಕ್ತು. ಹೌದಾ? ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬ್ಯೂಟಿಫುಲ್. ಮತ್ತೆ ನೆಕ್ಸ್ಟ್ ಇನ್ಯಾವುದು? ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು? ಅದು ಅವಿ ಉಪ್ಪಿಟ್ಟಲ್ಲಿ ಬಿರಿಯಾನಿ ಮಾಡ್ತೀನಿ ಅನ್ನಲ್ಲ, ಚಿಕನ್ ಉಪ್ಪಿಟ್ಟು. ಚಿಕನ್ ಉಪ್ಪಿಟ್ಟು ಅದು ಅದು ಮಾಡ್ಬೇಕು ನೆಕ್ಸ್ಟ್. ಅಲ್ಲ ಇನ್ನೇ ಒಯ್ತಿದ್ದೀರಿ ಅಂತ ಬಿಟ್ಟು ಒಂದಾದ್ರು ಒಂದೊಂದು ಬೈಕೆಗಳ ಹೇಳಿದೀನಿ ವಿಡಿಯೋದಲ್ಲಿ, ಇವ್ರಿಗೋಸ್ಕರನೇ ಇವತ್ತು ಮಾಡ್ತಾ ಇರೋದು ಅಂತ ನಾನು. ನೆಕ್ಸ್ಟ್ ಉಪ್ಪಿಟ್ಟು ಬಿರಿಯಾನಿ. ಉಪ್ಪಿಟ್ಟು ಬಿರಿಯಾನಿ. ಇವ್ರ ಹೆಸರು ಸಂಪತ್ತಣ್ಣ ಅಂತ, ನಮ್ಮ ಅಪ್ಪಾಜಿ ಜೊತೆಗೆ ನಮ್ಮ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೇನು ಇವಾಗ ಇವರಿಗೆ ಬೇಕ್ರಿ ಮಾಡ್ಕೊಂಡು ಇನ್ನೊಂದು ಬೇಕ್ರಿ ಶಿಫ್ಟ್ ಆಯ್ತವ್ರೆ, ಅದಕ್ಕೆ ಇವ್ರ ಬೈಕ್ ಎಲ್ಲಾದ್ರೂ ತೀರಿಸ್ತಾ ಇದೀವಿ ಇವಾಗ. ಇನ್ನೊಂದು ವಾರ ಇರ್ತೀಯಣ್ಣ? ಬಿರಿಯಾನಿ ಎಷ್ಟು ಚಿಕನ್ ಉಪ್ಪಿಟ್ಟು ಬಿರಿಯಾನಿ ಅಂತೆ. ಯಾವಾಗ? ನಾಳೆ. ನಾಳೆ ನಾನಿರಲ್ಲ, ಆದ್ರೆ ನಾಳೆ ಮಾಡ್ಕೊಳ್ರಿ, ಊರಿಗೆ ಹೋಯ್ತಾ ಇದೀನಿ, ಕೆಲಸ ಐತೆ ಸ್ವಲ್ಪ ಅಲ್ಲಿ. ಟ್ರೆಂಡ್ ಬರಕ್ಕೆ ಈರುಳ್ಳಿ ಎಲ್ಲ ಹೆಚ್ಚುತ್ತವ್ರೆ. ನಿಮ್ಮ ಶಿಷ್ಯರು ಹೋಯ್ತವ್ರಲ್ಲ ಬೇಕಿ ಸ್ವಂತ ಬೇಕಿ ಮಾಡ್ಕೊ ಬೇಜಾರಾಯ್ತಾ ಇಲ್ಲ ನಿಮಗೆ? ಏನಿಲ್ಲ, ಖುಷಿ ಆಯ್ತದೆ, ಬದುಕಲಿ, ಚೆನ್ನಾಗಿರ್ಲಿ. ಹಿಂಗೆ ಮತ್ತೆ ಅಣ್ಣ ಬರೋದು ನೀವು? ನೋಡೋಣ ಬರೋ ಡೌಟ್ನಲ್ಲಿ. ಒಳ್ಳೇದಾಗ್ಲಿ, ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರಿ. ಮದುವೆ ಕರೀರಿ, ಮದುವೆ ಫಿಕ್ಸ್ ಆದಾಗ. ಅಂದರೆ ಅಣ್ಣ ನೆನ್ನೆನೇ ಕೇಳಿತ್ತು ಎಗ್ ಬಿರಿಯಾನಿ ಬೇಕು ಅಂತ ಅಂದ್ಬಿಟ್ಟು. ನಾವು ಬೆಳಿಗ್ಗೆ ಮಾಡ್ಕೊ ಬಂದಿದ್ವಿ, ಸುಮ್ಮನೆ ಆಟ್ಪಾಕ್ ಇಟ್ಬಿಟ್ಟು ತಿಂಡಿ ಏನು ಅಂತ ಕೇಳ್ತು. ಅದಕ್ಕೆ ನಾವು ಚಿತ್ರಾನ್ನ ಮಾಡಿದ್ದೀವಿ, ಎಗ್ ಬಿರಿಯಾನಿ ಮಾಡಲಿಲ್ಲ, ಟೈಮ್ ಆಗೋಯ್ತು ಅಂತಂದು. ಚಿತ್ರಾನ್ನ ಸರಿ ಬಿಡಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗೋಯ್ತು. ಆಮೇಲೆ ತಗೊಟ್ಟು ನೋಡ್ತಲ್ಲ, ಅವಾಗ ಖುಷಿ ಆಯ್ತಂತೆ. ಎಗ್ ಬಿರಿಯಾನಿ ನೋಡ್ಬಿಟ್ಟು ತುಂಬ ದಿನ ಕೇಳ್ತೈತೆ ಎಗ್ ಬಿರಿಯಾನಿ ಮಾಡಿರಿ ಅಂತ ಅಂದ್ಬಿಟ್ಟು ಇವತ್ತು ಅವ್ರಿಗೋಸ್ಕರನೇ ಎಗ್ ಬಿರಿಯಾನಿ ಮಾಡಿದ್ದು. ನಮ್ಮ ಮನೇಲಿ ನಾವು ತಿಂದು ತುಂಬ ದಿನ ಆಗಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇವಾಗ ರೆಡಿಯಾಗಿದ್ದೀನಿ, ಮಂಡಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಐತೆ ನನ್ನ ತಮ್ಮನ ಜೊತೆಗೆ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.